ಕೇಸ್ನ 5 ಆರೋಪಿಗಳು ಜಡ್ಜ್ ಮುಂದೆ ಹಾಜರಾಗಿದ್ದು ಕೋರಮಂಗಲದ ಜಡ್ಜ್ ಮನೆಯಲ್ಲಿ ಆರೋಪಿಗಳು ಹಾಜರು. ಕೋರಮಂಗಲದ ಜಡ್ಜ್ ಐಪಿ ನಾಯಕ್ ಮನೆಯಲ್ಲಿ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. 64ನೇ ಸೆಷನ್ಸ್ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಕೋರ್ಟ್ ಪ್ರಕ್ರಿಯೆ ಮುಗಿದ ಕೂಡಲೇ ಜೈಲಿಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್. 7ಕ್ಕೆ 7 ಜನ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಬರ್ತಾ ಇದ್ದಂತೆ 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನೀಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿ ತಕ್ಷಣವೇ ಬಂಧಿಸುವಂತೆ ಆದೇಶ ನೀಡಿತು. ಆ ಹಿನ್ನೆಲೆಯಲ್ಲಿ 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಕೇಸ್ನ 5 ಆರೋಪಿಗಳು ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಕೋರಮಂಗಲದ ಜಡ್ಜ್ ಮನೆಯಲ್ಲಿ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ ಆದೇಶಕ್ಕೂ ಮುನ್ನ ದೇವರಿಗೆ ಮೊರೆ ಇಟ್ಟ ದರ್ಶನ್ ಬೇಲ್ ಸಿಗುವ ನಿರೀಕ್ಷೆಯಲ್ಲಿ ಪೂಜೆ ಮಾಡಿಸಿ ಮುಡಿ ಕೊಟ್ಟಿದ್ದ ದರ್ಶನ್, ಆದರೆ ಫಲಿಸಲಿಲ್ಲ ದರ್ಶನ್ ಪೂಜೆ. ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದು. ಆದೇಶದ ದಿನ ಬರ್ತಾ ಇದ್ದ ಹಾಗೆ ದರ್ಶನ್ ದೇವರ ಮೊರೆ ಹೋಗಿದ್ರು. ದೇವರಿಗೆ ಮುಡಿ ಕೊಟ್ಟಿದ್ದ ದರ್ಶನ್ ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ರು. ಆದರೆ ದರ್ಶನ್ ಪೂಜೆ ಫಲಿಸಲಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದರ್ಶನ್ ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಇದಾದ ಮೇಲೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಕಳೆದ ವರ್ಷ ಇದೇ ಹೊತ್ತಿಗೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಿದ್ದು. ಜೂನ್ 11ನೇ ತಾರೀಕು ದರ್ಶನ್ ಕಳೆದ ವರ್ಷ ಅರೆಸ್ಟ್ ಆಗಿದ್ದು, ವರ್ಷದ ನಂತರ ಮತ್ತೆ ಪರಪ್ಪನ ಅಗ್ರಹಾರ ಕೊಲೆ ಕೇಸ್ನ 5 ಜನ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಪವಿತ್ರ ಗೌಡ ಕೂಡ ಬೆಳಗ್ಗೆಯೇ ಟೆಂಪಲ್ ರನ್ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗೆ ನ್ಯಾಯಾಲಯದಿಂದ ತೀರ್ಪು ಬಂದಿತ್ತು. ದರ್ಶನ್ ಕೂಡ ಟೆಂಪಲ್ ರನ್ ಮಾಡಿ ದೇವರಿಗೆ ಮುಡಿ ಕೊಟ್ಟಿದ್ದು. ಆದ್ರೆ ಆ ಪೂಜೆ ಫಲಿಸಲಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಿನ ತೀರ್ಪು ಬಂತು. ಕೋರಮಂಗಲ ಜಡ್ಜ್ ಮನೆಯಲ್ಲಿ ಆರೋಪಿಗಳನ್ನ ಹಾಜರುಪಡಿಸಿದ್ದಾರೆ. 5 ಜನ ಆರೋಪಿಗಳು ಹಾಜರಾಗಿದ್ದಾರೆ. 2 ಕಡೆಯ ವಕೀಲರಿದ್ದಾರೆ. ದರ್ಶನ್ ತಮ್ಮ ದಿನಕರ್ ತೂಗುದೀಪ್ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಈಗ ಹೊರಗೆ ಬಂದಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಲೈವ್ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಕೋರಮಂಗಲದ ಜಡ್ಜ್ ನಿವಾಸದ ಹೊರಗಡೆ ಬಂದಿದ್ದಾರೆ. ವಕೀಲರು ಈಗ ಹೊರಬಂದಿರೋ ದೃಶ್ಯ. ಎಸ್ಪಿಪಿ ಪ್ರಸನ್ನ ಕುಮಾರನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಸರ್ಕಾರದ ಪರ ವಾದ ಮಂಡಿಸಿದ್ದ ವಕೀಲರ ತಂಡ ಮತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನ ನೀವು ನೋಡ್ತಾ ಇದ್ದೀರಿ.
ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಈಗ ವಾಹನ ಬಂದಿದೆ. ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇರೋ ವಾಹನ ನೀವು ನೋಡ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರದ ಕಡೆಗೆ 5 ಜನ ಆರೋಪಿಗಳು. ಆರೋಪಗಳಿರೋ ವಾಹನ ಈಗ ಹೊರಗೆ ಬರ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್. ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಈಗಷ್ಟೇ ಹೊರಗೆ ಬಂದಿದ್ದನ್ನ ನೀವು ನೋಡಿದ್ರಿ. ಎಸ್ಪಿಬಿ ಪ್ರಸನ್ನ ಕುಮಾರ್ ಮತ್ತವರ ತಂಡ ಕೂಡ ಹೊರಗೆ ಬಂತು. ಈಗ ಆರೋಪಿಗಳು ಪರಪ್ಪನ ಅಗ್ರಹಾರದ ಕಡೆಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಟಿಟಿ ರೆಡಿ ಆಗಿದೆ ಪರಪ್ಪನ ಅಗ್ರಹಾರದ ಕಡೆಗೆ ಹೊರಡೋದಕ್ಕೆ. ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ವಾಹನದಲ್ಲಿ ರೆಡಿ ಆಗಿದ್ದಾರೆ. ಜಡ್ಜ್ ಮುಂದೆ ಆರೋಪಿಗಳನ್ನ ಈಗಾಗಲೇ ಹಾಜರುಪಡಿಸಲಾಯಿತು. ಅದಾದ ನಂತರ ಪ್ರೊಸೀಜರ್ ಮುಗಿದಿದೆ. ಎಲ್ಲರೂ ಹೊರಗೆ ಬಂದಿದ್ದಾರೆ. ವಾಹನ ಹೊರಡೋದಕ್ಕೆ ರೆಡಿಯಾಗಿ ನಿಂತಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೊಂದು ಸಲ ಡಿ ಗ್ಯಾಂಗ್. ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಜೈಲೂಟ ಗ್ಯಾರಂಟಿ. ಪ್ರಕ್ರಿಯೆಗಳು ಮುಕ್ತಾಯ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳು ಅಲ್ಲಿಂದ ಹೊರಡ್ತಾರೆ. ವಾಹನ ರೆಡಿಯಾಗಿ ನಿಂತಿರೋದರ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೊರಟು ನಿಂತಿದೆ. ಪ್ರಕ್ರಿಯೆಗಳು ಮುಕ್ತಾಯ ಆಗಿದ್ದು ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕರೆದುಕೊಂಡು ಹೊರಡ್ತಾರೆ ಪೊಲೀಸರು. 5 ಜನ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ವಕೀಲರು ಎರಡೂ ಕಡೆಯ ವಕೀಲರು ಈಗಾಗಲೇ ಹೊರಗೆ ಬಂದಿದ್ದಾರೆ. ದರ್ಶನ್ ಸಹೋದರ ಹೊರಗೆ ಬಂದ್ರು. ವಾಹನ ಇನ್ನು ಕೆಲವೇ ಕ್ಷಣಗಳಲ್ಲಿಯೇ ಇಲ್ಲಿಂದ ಹೊರಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.